ಜಸ್ಟ್ ಯೋಚನೆ ಮಾಡಿ, ನಿಮ್ಗೆ ಜೈಲಿನಲ್ಲಿ 500 ಕೋಟಿಗಿಂತ ಬೆಲೆ ಬೀಳುವ ಚಿನ್ನ ಸಿಕ್ಕಿದ್ರೆ ಏನು ಮಾಡಬಹುದು? ಅದನ್ನು ಹೊರಗೆ ತರೋದಾದ್ರೂ ಹೇಗೆ? ಈ ಸಿನಿಮಾ ಕಥೆಯಲ್ಲಿ ಕೂಡ ಹಾಗೆ. ಹಾಗಾದ್ರೆ ತಡ ಯಾಕೆ, ಈ ಸಿನಿಮಾ ಕಥೆಗೆ ಹೋಗೋಣ. ಕತೆ ಶುರುವಾಗುವುದು ಜಾಂಗ್ ಹೆಸರಿನ ರೈಟರ್ ನಿಂದ. ಅವನು ಸಿನಿಮಾಗಳ ಕತೆ ಬರೀತಿದ್ದ. ಜಾಂಗ್ ತನ್ನ ಪ್ರೊಡ್ಯೂಸರ್ ನ ಮೀಟ್ ಆಗಲು ಕೆಸಿನೋಗೆ ಹೋದಾಗ ಪ್ರೊಡ್ಯೂಸರ್ ಅಲ್ಲಿ ಯಾರೋ ಮತ್ತೊಬ್ಬ ರೈಟರ್ ನ ಹೊಡೆತಿದ್ದ. ಏಕೆಂದರೆ ಆತ ಕೊಟ್ಟ ಸಮಯದಲ್ಲಿ ಕತೆ ಕಂಪ್ಲೀಟ್ ಆಗಿ ಬರೆದಿರಲಿಲ್ಲ. ಜಾಂಗ್ ಕತೆ ಕೂಡ ಅರ್ಧಂಬರ್ಧಾಗಿತ್ತು. ಹೀಗಾಗಿ ಜಾಂಗ್ ಪ್ರೊಡ್ಯೂಸರ್ ಹತ್ತಿರ 1 ತಿಂಗಳ ಟೈಮ್ ಕೇಳಿದ. ಪ್ರೊಡ್ಯೂಸರ್ ಕೇವಲ 4 ದಿನದ ಟೈಮ್ ಕೊಟ್ಟು ಹೇಳುತ್ತಾನೆ, ಒಂದು ವೇಳೆ 4 ದಿನದಲ್ಲಿ ಕತೆ ಕಂಪ್ಲೀಟ್ ಆಗಿ ಸಿಗದಿದ್ರೆ ನನ್ನ ಎಲ್ಲಾ ಹಣ ವಾಪಸ್ ಮಾಡು. ಜಾಂಗ್ ಈಗ ಚುಪ್ಚಾಪಾಗಿ ತನ್ನ ಮನೆಗೆ ವಾಪಸ್ ಬರ್ತಾನೆ. ಜಾಂಗ್ ಮನೆಗೆ ಹೋಗ್ತಿದ್ದಂತೆ ಬರೆಯಲು ಶುರು ಮಾಡಿದ. ಆದ್ರೆ ಅವನು ಎಷ್ಟೇ ಒದ್ದಾಡಿದ್ರು, ತಲೆ ಕೆಳಗೆ ಮಾಡಿದ್ರು ಕೂಡ ಏನು ಬರೀಲಿಕ್ಕೆ ಆಗ್ಲೇ ಇಲ್ಲ. ಆಗ ಅವನಿಗೆ ಅಜ್ಜ ಕಳಿಸಿದ್ದ ಒಂದು ಪಾರ್ಸೆಲ್ ಬಾಕ್ಸ್ ಕಾಣಿಸುತ್ತೆ. ಅದರಲ್ಲಿ ಒಂದು ಕಾಗದ ಇತ್ತು. ಅದನ್ನು ಓದುತ್ತಾ ಜಾನ್ಗೆ ನಿದ್ರೆ ಬರುತ್ತೆ. ತನ್ನ ಕನಸಲ್ಲಿ ಅವನು ನೋಡ್ತಾನೆ, ಅಜ್ಜ ಅವನಿಗೆ ಅವರ ಪೂರ್ವಜರ ಕತೆ ಹೇಳುತ್ತಿದ್ದರು. ಮತ್ತು ಅವರು ಹೇಳ್ತಾರೆ, ಅವರ ಹಳೆ ಮನೆ ಕೆಳಗೆ ಕೋಟಿಗಟ್ಟಲೆ ಬೆಲೆ ಬಾಳುವ ಚಿನ್ನ ಅಡಗಿದೆ. ಆದರೆ ಸರ್ಕಾರ ಆ ಮನೆ ಒಡೆದು ಅಲ್ಲಿ ಜೈಲು ನಿರ್ಮಿಸಿದೆ. ಅಲ್ಲಿಯ ಬಾವಿಯ ಬಲಬದಿಯಲ್ಲಿ ಚಿನ್ನ ಹೂಳಲಾಗಿದೆ. ಈ ಕತೆ ಕೇಳುತ್ತಿದ್ದಂತೆ ಜಾನ್ಗೆ ಎಚ್ಚರವಾಗುತ್ತೆ. ಜಾಂಗ್ ನಿದ್ರೆಯಿಂದ ಎಚ್ಚರವಾದಾಗ ಪ್ರತಿಯೊಂದು ವಿಷಯ ಅವನಿಗೆ ಅರಿವಾಗುತ್ತೆ. ಕನಸಲ್ಲಿ ಕೇಳಿದ ಎಲ್ಲಾ ವಿಷಯಗಳು ಸತ್ಯವಾಗಿದ್ದವು. ಏಕೆಂದರೆ ಆ ಪಾರ್ಸೆಲ್ ಬಾಕ್ಸ್ ಒಳಗಿಂದ ಒಂದು ನಕ್ಷೆ ಅವನಿಗೆ ಸಿಕ್ಕಾಗ ಅದು ಜೈಲಿನ ನಕ್ಷೆ ಅಂತೆ ಸೇಮ್ ಆಗಿತ್ತು. ಅವನಿಗೀಗ ಒಂದು ಲಾಟರಿ ಸಿಕ್ಕಷ್ಟು ಖುಷಿಯಾಗುತ್ತೆ. ಜಾಂಗ್ ಈಗ ಯೋಚನೆ ಮಾಡ್ತಾನೆ, ಅವನು ಹೇಗಾದರೂ ಮಾಡಿ ಅವನ ಪೂರ್ವಜರ ಚಿನ್ನ ಪಡೆಯುತ್ತಾನೆ ಅಂತ. ಈಗ ಅವನು ಈ ಬಡತನದ ಜೀವನದಿಂದ ಹೊರಗೆ ಬರಲು ಬಯಸ್ತಾನೆ. ಇದಕ್ಕಾಗಿ ಅವನು ಜೈಲಿಗೆ ಹೋಗಲು ತಯಾರಾಗ್ತಾನೆ. ಇದಕ್ಕಾಗಿ ಅವನು ಜೈಲಿಗೆ ಹೋಗಲು ನೆರೆಮನೆಯವನ ಲ್ಯಾಪ್ಟಾಪ್ ಕದ್ದು ಟೆರೆಸ್ ನಿಂದ ಕೆಳಗೆ ಬಿಸಾಡ್ತಾನೆ. ನೆರೆಮನೆಯವನು ಪೊಲೀಸ್ನವನಿಗೆ ಕಂಪ್ಲೇಂಟ್ ಕೊಡ್ತಾನೆ. ಇದೇ ಕಾರಣಕ್ಕೆ ಜಾಂಗ್ ಜೈಲಿಗೆ ಹೋಗ್ಬೇಕಾಗುತ್ತೆ. ಜೈಲಿನಲ್ಲಿ ಅವನು ನೋಡ್ತಾನೆ, ಹಲವಾರು ಕೈದಿಗಳು ಕ್ರ್ಯಾಬ್ ಹೆಸರಿನ ಕೈದಿಯ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ದರು. ಕ್ರ್ಯಾಬ್ ಅವನ ಹತ್ತಿರ ಬಂದು ಅವನನ್ನು ಪಾರ್ಟಿಯಲ್ಲಿ ಜಾಯ್ನ್ ಆಗಲು ಹೇಳ್ತಾನೆ. ಮತ್ತೆ ಅವನ ಹೆಸರು ಕಳಿ ಜಾಂಗ್ ಅಂತ ಹೆಸರು ಗೊತ್ತಾದಾಗ ಪುನಃ ಹೇಳುತ್ತಾನೆ, ಒಂದು ಸಮಯದಲ್ಲಿ ನಂಗೂ ಕೂಡ ಜಾಂಗ್ ಹೆಸರಿನ ಕ್ಲೋಸ್ ಫ್ರೆಂಡ್ ಇದ್ದ. ಇದನ್ ಕಳಿ ಜಾಂಗ್ಗೆ ಆಶ್ಚರ್ಯವಾಗುತ್ತೆ. ಕ್ರ್ಯಾಬ್ ಜಾಂಗ್ ನೊಂದಿಗೆ ಫ್ರೆಂಡ್ಶಿಪ್ ಮಾಡಿಕೊಂಡು ಯಾವಾಗಲೂ ಅವನ ರಕ್ಷಣೆ ಮಾಡುವ ಮಾತು ಕೊಡ್ತಾನೆ. ನಂತರ ಜಾಂಗ್ ಸುತ್ತಲೂ ನೋಡುತ್ತಾ ಜೈಲನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಜೈಲಿನಲ್ಲಿದ್ದ ಒಂದು ಮರದ ಹತ್ತಿರ ಹೋಗ್ತಾನೆ. ಯಾಕೆಂದರೆ ಅದರ ಸುತ್ತ ಒಂದು ಹಳೆಯ ಬಾವಿ ಇತ್ತು. ಅದರಲ್ಲಿ ಖಜಾನೆ ಅಡಗಿತ್ತು. ಆಗಲ್ಲಿಗೆ ಮತ್ತೊಬ್ಬ ಕೈದಿ ಬಂದು ಅವನಿಗೆ ಹೇಳುತ್ತಾನೆ, ಈ ಜೈಲಿನಲ್ಲಿ ತುಂಬಾನೇ ಶಕ್ತಿಶಾಲಿಯಾಗಿರುವ 2 ಗ್ರೂಪ್ಸ್ ಗಳಿವೆ. ಅವುಗಳಲ್ಲಿ ತುಂಬಾನೇ ಸಮಯದಿಂದ ಯಾವುದೇ ಕಾರಣವಿಲ್ಲದೆ ಫೈಟ್ ಆಗ್ತಾ ಇರುತ್ತೆ. ಮತ್ತೆ ಅವನು ಹೇಳುತ್ತಾನೆ, ಜಾಂಗ್ ಇಲ್ಲಿ ಜೀವಂತ ಇರಲು ಯಾವುದಾದ್ರೂ ಒಂದು ಗ್ರೂಪ್ ನಲ್ಲಿ ಶಾಮೀಲಾಗಲೇಬೇಕಾಗುತ್ತೆ. ಮೊದಲ ಗ್ಯಾಂಗ್ ಕ್ರ್ಯಾಬ್ ನದ್ದಾಗಿತ್ತು. ಅವನ ಟೀಮ್ ನ ಎಲ್ಲರೂ ತಮ್ಮ ಸಹಚರರ ರಕ್ಷೆ ಯಾವಾಗಲೂ ಮಾಡುತ್ತಿದ್ದರು. ಕ್ರ್ಯಾಬ್ ಧೈರ್ಯವುಳ್ಳವನು ಮತ್ತು ಒಳ್ಳೆಯ ಮನುಷ್ಯನಾಗಿದ್ದ. ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಮತ್ತೊಂದು ಗ್ಯಾಂಗಿನ ಲೀಡರ್ ಬಾವ್ ಹೆಸರಿನ ಒಬ್ಬ ಖತರ್ನಾಕ ಕೈದಿಯಾಗಿದ್ದ. ಎಲ್ಲರೂ ಅವನಿಗೆ ಹೆದರ್ತಿದ್ದರು. ಇದನ್ನು ಕೇಳಿ ಜಾಂಗ್ ಹೇಳ್ತಾನೆ, ನಾನು ಯಾವುದೇ ಗ್ರೂಪ್ ಅಲ್ಲಿ ಶಾಮೀಲಾಗಲು ಬಯಸಲ್ಲ. ಯಾಕೆಂದರೆ ಜಾಂಗ್ ಇಲ್ಲಿಗೆ ಕೇವಲ ಅವನ ಚಿನ್ನ ಹುಡುಕಲು ಬಂದಿದ್ದ, ಬದಲಿಗೆ ಫೈಟ್ ಗಾಗಿ ಅಲ್ಲ. ಹೀಗೆ ಮಾತಾಡುತ್ತಿರುವಾಗ ಬೇಗನೆ ಬಾವ್ನ ಜನರು ಜಾಂಗ್ ಮತ್ತು ಉಳಿದ ಕೈದಿಗಳನ್ನು ಹಿಡಿದು ಬಾವ್ನ ಎದುರು ಕರೆತರುತ್ತಾರೆ. ಅವರು ಎಲ್ಲರ ಮೇಲೆ ಬಲವಂತವಾಗಿ ಬಾವ್ ಗ್ಯಾಂಗ್ಗೆ ಶಾಮೀಲಾಗಲು ಒತ್ತಡ ಹಾಕ್ತಾರೆ. ಒತ್ತಾಯ ಪೂರ್ವಕವಾಗಿ ಜಾಂಗ್ ಕೂಡ ಬಾವ್ ಗ್ಯಾಂಗ್ಗೆ ಸೇರಬೇಕಾಗುತ್ತೆ. ಬಾವ್ನ ಗ್ರೂಪ್ ನ ರೂಲ್ ನಂತೆ ಹೊಸ ಕೈದಿ ಅವನ ಗ್ರೂಪ್ ಗೆ ಸೇರಿದಾಗ ಬಾವ್ ಉಗುಳಿದ್ದ ಚಹಾ ಕುಡಿಯಲೇಬೇಕಿತ್ತು. ಜಾಂಗ್ಗೆ ಕೂಡ ಬಲವಂತವಾಗಿ ಚಹಾ ಕುಡಿಸುವ ಸಂದರ್ಭ ಬಂದಾಗ ಅಚಾನಕ್ ಆಗಿ ಕ್ರ್ಯಾಬ್ ಮತ್ತು ಅವನ ಸಹಚರರು ಜಾಂಗ್ ನ ಬಚಾವ್ ಮಾಡಲು ಬರ್ತಾರೆ. ಕ್ರ್ಯಾಬ್ ಬಾವ್ನಿಗೆ ಹೇಳುತ್ತಾನೆ, ಜಾಂಗ್ ನನ್ನ ಕೋಣೆಯಲ್ಲಿ ಇರುವುದರಿಂದ ಹೀಗಾಗಿ ಅವನು ನನ್ನ ಗ್ಯಾಂಗ್ ನ ಒಂದು ಭಾಗವಾದ. ನೀನು ಅವನ ಮೇಲೆ ಯಾವುದೇ ಜಬರ್ದಸ್ತಿ ಮಾಡಲು ಸಾಧ್ಯವಿಲ್ಲ. ಅಷ್ಟು ಹೇಳುತ್ತಾ ಅವನು ಜಾಂಗ್ ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಇದು ನೋಡಿ ಬಾವ್ ಸಿಟ್ಟಾಗೆದ್ದು ಜಾಂಗ್ ನ ಜೀವನ ಸರ್ವನಾಶ ಮಾಡುವ ನಿರ್ಧಾರ ಮಾಡ್ತಾನೆ. ಮರುದಿನ ಬಾವ್ ಬಲವಂತವಾಗಿ ಜಾಂಗ್ ಜೈಲಲ್ಲೇ ಇರುವ ಆಹಾರ ತಿನ್ನುವಂತೆ ಮಾಡ್ತಾನೆ. ಇದೆಲ್ಲ ಕ್ರ್ಯಾಬ್ ನೋಡಿದಾಗ ಅಚಾನಕ್ ಆಗಿ 2 ಗ್ಯಾಂಗ್ ಗಳ ನಡುವೆ ಜಬರ್ದಸ್ತ್ ಫೈಟ್ ಆಗಲು ಶುರುವಾಗುತ್ತೆ. ನಂತರದ ಮರುದಿನ ಜಾಂಗ್ ಜೈಲಿನಲ್ಲಿ ಸ್ವಚ್ಛಗೊಳಿಸುವ ಕೆಲಸ ಸಿಗುತ್ತೆ. ಸಿಕ್ಕ ಚಾನ್ಸ್ ಬಳಸಿ ಅವನು ಹಳೆ ಬಾವಿ ಹುಡುಕಲು ಪ್ರಯತ್ನ ಮಾಡ್ತಾನೆ. ಅಲ್ಲಿಯ ಸುತ್ತಮುತ್ತಲ ಜಾಗದಲ್ಲಿ ಖಜಾನೆ ಅಡಗಿತ್ತು. ಆದರೆ ಎಷ್ಟೇ ಪ್ರಯತ್ನ ಮಾಡಿದರೂ ಅವನ ಪ್ರಯತ್ನ ವ್ಯರ್ಥವಾಗುತ್ತೆ. ಈಗ ಅವನು ಸ್ವಚ್ಛ ಮಾಡುತ್ತಾ ಲೈಬ್ರರಿ ಬಳಿಗೆ ತಲುಪುತ್ತಾನೆ. ದುರದೃಷ್ಟ ಅನ್ನುವಂತೆ ಬಾವು ಕೂಡ ಅಲ್ಲಿಗೆ ಬರ್ತಾನೆ. ಜಾಂಗ್ ನಾನು ತುಂಬಾನೇ ಕೆಟ್ಟದಾಗಿ ಹೊಡೆದು ಒಂದು ಟ್ರಾಶ್ ಕ್ಯಾನ್ ನಲ್ಲಿ ಹಾಕ್ತಾನೆ. ಮತ್ತೊಂದು ಕಡೆ ಕ್ರ್ಯಾಬ್ ಜಾಂಗ್ ನ ಕಾಣದೆ ಚಿಂತೆಗೊಂಡಿದ್ದ. ಜಾಂಗ್ ಡ್ಯೂಟಿ ಮುಗಿದರೂ ಕೂಡ ಅವನ ಸೆಲ್ಗೆ ವಾಪಸ್ ಬಂದಿರಲಿಲ್ಲ. ಕ್ರ್ಯಾಬ್ಗೆ ಇದರ ಹಿಂದೆ ಬಾವ್ ಇದ್ದಾನೆ ಅನ್ನೋ ಡೌಟ್ ಆಗುತ್ತೆ. ಸಂಜೆ ಕ್ರ್ಯಾಬ್ ಬಾವ್ ಹತ್ತಿರ ಹೋಗಿ ಕೇಳ್ತಾನೆ, ಜಾಂಗ್ ನ ಡ್ಯೂಟಿ ಮುಗಿದರೂ ಕೂಡ ಆತ ಯಾಕೆ ಇನ್ನು ಅವನ ಕೊನೆಗೆ ವಾಪಸ್ ಬಂದಿಲ್ಲ. ಕ್ರ್ಯಾಬ್ಗೆ ಸಂಶಯವಿತ್ತು, ಬಾವ್ ಅವನಿಗೆ ಏನಾದರೂ ಮಾಡಿರಬಹುದಂತ. ಈ ಸಲ ಬಾವ್ ಕ್ರ್ಯಾಬ್ ನಿಂಗೆ ಹೇಳ್ತಾನೆ, ನಂಗೆ ಗೊತ್ತು ಜಾಂಗ್ ಎಲ್ಲಿದ್ದಾನಂತ, ಆದರೆ ಅದಕ್ಕೊಂದು ಕಂಡೀಷನ್ ಇದೆ ಅನ್ನುತ್ತಾನೆ. ಆ ಕಂಡೀಷನ್ ಏನಾಗಿತ್ತು ಅಂದರೆ ಬಾವ್ ಜಾಂಗ್ ಬಗ್ಗೆ ಹೇಳೋ ಮೊದಲು ಕ್ರ್ಯಾಬ್ ಬಾವ್ ಉಗಿದ ಚಹಾ ಕುಡಿಯಬೇಕಿತ್ತು. ಇಷ್ಟೇ ವಿರೋಧಿದರೂ ಕ್ರ್ಯಾಬ್ ಇದಕ್ಕೆ ಒಪ್ಪುತ್ತಾನೆ. ಕೊನೆಗೂ ಬಾವ್ ಹೇಳ್ತಾನೆ, ಜಾಂಗ್ ಟ್ರಾಶ್ ಕ್ಯಾನಿನಲ್ಲಿ ಬಿದ್ದಿದ್ದಾನೆ. ಟ್ರಾಶ್ ಕ್ಯಾನಿನಲ್ಲಿ ಜಾಂಗ್ ತನ್ನ ಕೊನೆಯ ಉಸಿರು ಎಳೆಯುತ್ತಿದ್ದ. ಅವನ ಮುಖಕ್ಕೆ ಪ್ಲಾಸ್ಟಿಕ್ ಸುತ್ತಲಾಗಿತ್ತು. ಜಾಂಗ್ ನ ಕ್ರ್ಯಾಬ್ ಸರಿಯಾದ ಸಮಯಕ್ಕೆ ಬಚಾವ್ ಮಾಡ್ತಾನೆ. ಜಾಂಗ್ ನ ಸಿಚುವೇಶನ್ ನೋಡಿ ಕ್ರ್ಯಾಬ್ ಡಿಸೈಡ್ ಮಾಡ್ತಾನೆ, ಅವನು ಬಾವ್ ವಿರುದ್ಧ ಖಂಡಿತ ಸೇಡು ತೀರಿಸಿಕೊಳ್ಳುತ್ತಾನೆ ಅಂತ. ಇದರಲ್ಲಿ ಜಾಂಗ್ ಕೂಡ ರಾಜಿ ಆಗ್ತಾನೆ. ಬಹುಶಃ 2 ಗ್ಯಾಂಗ್ ಗಳ ಫೈಟ್ ನಲ್ಲಿ ಬಹುಶಃ ಸ್ಟೋರ್ ರೂಮ್ ನಿಂದ ಜೈಲಿನ ನಕ್ಷೆ ಸಿಗಬಹುದಂತ. ಅದರ ಸಹಾಯದಿಂದ ಅವನು ಹಳೆಯ ಬಾವಿ ಹುಡುಕಬಹುದಾಗಿತ್ತು. 2 ಗ್ಯಾಂಗ್ಸ್ ಗಳ ನಡುವೆ ಫೈಟ್ ಆಗುತ್ತಿದ್ದಂತೆ ಜಾಂಗ್ ಸಮಯ ಬಳಸಿ ಸೆಕ್ಯೂರಿಟಿ ಅವನಿಂದ ಸ್ಟೋರ್ ರೂಮ್ ನ ಬೀಗ ಕದ್ದು ಬಿಡ್ತಾನೆ. ಇನ್ನೇನು ಸ್ಟೋರ್ ರೂಮ್ ನ ಬೀಗ ತೆರಿತಾನೆ ಅನ್ನುವಾಗ ಬಾವ್
ಬಾವ್ ಅವನನ್ನು ಹಿಡಿದು ಬಿಡ್ತಾನೆ. ಈ ಫೈಟ್ ನಿಂದ ಜಾಂಗ್, ಕ್ರ್ಯಾಬ್ ಮತ್ತು ಬಾವ್ನ ಸಪರೇಟ್ ಜೈಲಿನಲ್ಲಿ ಬಂದ್ ಮಾಡಲಾಗುತ್ತೆ. ನಂತರ ಜಾಂಗ್ ಕ್ರ್ಯಾಬ್ಗೆ ಹೇಳ್ತಾನೆ, ನೀನು ನನ್ನ ರಕ್ಷೆ ಮಾಡುವ ಯಾವುದೇ ಅವಶ್ಯಕತೆ ಇಲ್ಲ, ಯಾಕೆಂದರೆ ನೀನು ಯಾವಾಗದಿಂದ ನಿನ್ನ ಜೊತೆ ಶಾಮಿಲ್ ಮಾಡಿದೆ ಅಲ್ಲಿಂದ ನನ್ನ ಕಷ್ಟಗಳು ಹೆಚ್ಚಾಗುತ್ತಾ ಹೋಗುತ್ತಿವೆ. ಇದನ್ನು ಕೇಳಿ ಕ್ರ್ಯಾಬ್ಗೆ ಶಾಕ್ ಆಗಿ ಆತ ಸುಮ್ಮನಾಗ್ತಾನೆ. ಕೆಲವು ಕ್ಷಣದ ಬಳಿಕ ಕ್ರ್ಯಾಬ್ ಕ್ಷಮೆ ಕೇಳುತ್ತಾ ಅವನಿಗೆ ಹೇಳ್ತಾನೆ, ಅವನಿಗೆ ಜಾಂಗ್ ನ ರಕ್ಷಣೆ ಬಿಟ್ಟರೆ ಬೇರೇನೂ ಬೇಕಾಗಿಲ್ಲ. ಹೀಗಾಗಿ ಆತ ಕೋಪದಲ್ಲಿ ಬಾವ್ ಜೊತೆ ಫೈಟ್ ಶುರು ಮಾಡಿದ. ಕ್ರ್ಯಾಬಿಗೆ ಜಾಂಗ್ಗೆ ತನ್ನ ಹಳೆ ಕತೆ ಹೇಳ್ತಾನೆ. ಹಲವು ವರ್ಷಗಳ ಹಿಂದೆ ಅವನಿಗೊಬ್ಬ ಜಾಂಗ್ ಹೆಸರನ್ನ ದೋಸ್ತಿ ಇದ್ದ. ಆತ ಕ್ರ್ಯಾಬ್ನ ಜೀವ ಒಬ್ಬ ಗ್ಯಾಂಗ್ಸ್ಟರ್ ನಿಂದ ಉಳಿಸಲು ತನ್ನ ಜೀವ ಸ್ವತಃ ತ್ಯಾಗ ಮಾಡಿದ್ದ. ಆ ದಿನದಿಂದ ಕ್ರ್ಯಾಬ್ ತನ್ನ ಸಹಚರರ ರಕ್ಷೆ ಮಾಡಲು ಗಟ್ಟಿ ನಿರ್ಧಾರ ಮಾಡಿದ್ದ. ಇದೆಲ್ಲ ಕೇಳಿ ಜಾಂಗ್ಗೆ ಬೇಸರ ಹೋಗಿ ಕೊನೆಗೂ ಅವನು ಜೈಲಿಗೆ ಬರಲು ಅಸಲಿ ಕಾರಣ ಕ್ರ್ಯಾಬ್ಗೆ ಹೇಳ್ತಾನೆ. ಜೈಲಿನ ಬೇಸ್ಮೆಂಟ್ ನಲ್ಲಿ ಅವನ ಫ್ಯಾಮಿಲಿಯ ಚಿನ್ನ ತೆಗೆದುಕೊಂಡು ಅವನು ಅಲ್ಲಿಂದ ಓಡಲು ಬಯಸಿದ್ದ. ಕ್ರ್ಯಾಬ್ ಇದೆಲ್ಲ ಕೇಳಿ ಜಾಂಗ್ ಚಿನ್ನ ಹುಡುಕುವಲ್ಲಿ ಸಹಾಯ ಮಾಡಲು ಡಿಸೈಡ್ ಮಾಡ್ತಾನೆ. ಅವನು ಇದನ್ನು ಕೂಡ ಹೇಳ್ತಾನೆ, ನನಗೆ ಚಿನ್ನದ ಯಾವುದೇ ಭಾಗ ಬೇಡ, ಅದನ್ನು ನೀನೇ ಇಟ್ಟುಕೋ. ಈಗ ಪ್ಲಾನ್ ಅಂತ ಮೊದಲು ಸ್ಟೋರ್ ರೂಮ್ಗೆ ಹೋಗ್ತಾರೆ. ಪ್ಲಾನ್ ಅಂತ ಜಾಂಗ್ ಸ್ಟೋರ್ ರೂಮ್ ಗಾರ್ಡ್ ಮೇಲೆ ಕೆಮಿಕಲ್ ಒಂದನ್ನು ಬೀಳಿಸ್ತಾನೆ, ಅವನಿಗೆ ಅಲರ್ಜಿ ಆಗಲು. ಇದರಿಂದ ಆ ಗಾರ್ಡ್ ನ ಮೆಡಿಕಲ್ ರೂಮಿಗೆ ಕಳಿಸಲಾಗುತ್ತೆ. ಸಿಕ್ಕ ಚಾನ್ಸ್ ಬಳಸಿ ಕ್ರ್ಯಾಬ್ ಅವನ ಯೂನಿಫಾರ್ಮ್ ಕದ್ದು ಬಿಡ್ತಾನೆ. ಜಾಂಗ್ ಅವನ ಯೂನಿಫಾರ್ಮ್ ಧರಿಸಿ ಸ್ಟೋರ್ ರೂಮ್ ಒಳಗೆ ನುಸುಳ್ತಾನೆ. ಅಲ್ಲಿ ಅವನಿಗೆ ಜೈಲಿನ ಮ್ಯಾಪ್ ಸಿಗುತ್ತೆ. ಅದರ ಪ್ರಕಾರ ಹಳೆ ಬಾವಿ ಲಾಂಡ್ರಿ ರೂಮ್ ನಲ್ಲಿತ್ತು. ಇದರ ನಂತರ ಜಾಂಗ್ ಮತ್ತು ಕ್ರ್ಯಾಬ್ ಹಳೆ ರೂಮ್ ತನಕ ತಲುಪ್ತಾರೆ. ಆದರೆ ಅವರೆದುರು ಒಂದು ದೊಡ್ಡ ಗೋಡೆ ಇತ್ತು. ಅವರಿಗೆ ಆ ಗೋಡೆ ಹಿಂದೆ ಚಿನ್ನ ಇದೆ ಅನ್ನೋ ನಂಬಿಕೆ ಇತ್ತು. ಬೇಗನೆ ಅವರು ಸುತ್ತಿಗೆಯಿಂದ ಹೊಡೆದು ಆ ಗೋಡೆಯನ್ನು ಹೊಡಿತಾರೆ. ಅದರ ಒಳಗೆ ಕತ್ತಲ ಜಾಗೊಂದು ಅವರಿಗೆ ಸಿಗುತ್ತೆ. ಇಬ್ಬರು ಲೈಟ್ ತಕೊಂಡು ಚಿನ್ನ ಹುಡುಕಲು ಬೇಗನೆ ಒಳಗೆ ಹೋಗ್ತಾರೆ. ಆದರೆ ಅವರು ಎಷ್ಟೇ ಹುಡುಕಿದರೂ ಅವರಿಗೆ ಅಲ್ಲಿ ಚಿನ್ನ ಎಲ್ಲಿಯೂ ಸಿಗುವುದೇ ಇಲ್ಲ. ಕೊನೆಯಲ್ಲಿ ಅವರಿಗೆ ಗೋಡೆಯಲ್ಲಿ ಸುಂದರವಾದ ಮರದ ತುಂಡು ಕಾಣಿಸುತ್ತೆ. ಇಷ್ಟು ಹೊತ್ತಿಗೆ ಜಾಂಗ್ ತನ್ನ ವಿಶ್ವಾಸ ಕಳೆದುಕೊಂಡಿದ್ದ. ಹೀಗಾಗಿ ಇಬ್ಬರು ವಾಪಸ್ ಹೋಗಲು ಡಿಸೈಡ್ ಮಾಡ್ತಾರೆ. ಹೋಗುತ್ತಾ ಕ್ರ್ಯಾಬ್ ಆ ಮರದ ತುಂಡು ತೆಗಿತಾನೆ. ಆ ಮರ ತೆಗೆಯುತ್ತಿದ್ದಂತೆ ಅಲ್ಲಿ ಒಂದು ಸಣ್ಣ ಅಲ್ಮೇರ ತೆರೆಯುತ್ತೆ. ಅವರ ಎದುರು ಚಿನ್ನದ 100 ತುಂಡುಗಳಿದ್ದವು. ಅವುಗಳ ಬೆಲೆ $500 ಕೋಟಿ ಗಿಂತಲೂ ಹೆಚ್ಚಿತ್ತು. ಜಾಂಗ್ ಅದನ್ನು ನೋಡುತ್ತಲೇ ನಿಂತು ಬಿಡ್ತಾನೆ. ಅವನಿಗೆ ತುಂಬಾನೇ ಖುಷಿಯಾಗುತ್ತೆ. ಬಳಿಕ ಕೆಲವು ತುಂಡುಗಳನ್ನು ಕ್ರ್ಯಾಬ್ನಿಗೆ ಕೊಡ್ತಾನೆ. ಕ್ರ್ಯಾಬ್ ನಿರಾಕರಿಸುತ್ತಾ ಹೇಳ್ತಾನೆ, ಇದರ ಮೇಲೆ ನನಗೆ ಯಾವುದೇ ಹಕ್ಕು ಇಲ್ಲ, ಇದು ನಿನ್ನ ಚಿನ್ನ, ನೀನೇ ಇದನ್ನು ತಕೊಂಡು ಹೋಗು, ನೀನೇ ಇದನ್ನು ಇಟ್ಟುಕೋ. ಈಗ ಇಬ್ಬರು ಎಲ್ಲ ಚಿನ್ನ ಒಂದು ಬಟ್ಟೆಯಲ್ಲಿ ಅವಿತು ಇಡ್ತಾರೆ. ಲಾಂಡ್ರಿ ರೂಮ್ ನಲ್ಲಿದ್ದ ಬಟ್ಟೆ ತೆಗೆದುಕೊಂಡು ಹೋಗುವ ಗಾಡಿಯಲ್ಲಿ ಆ ಬಾರ್ಗಳನ್ನು ಜೈಲಿಂದ ಹೊರಗೆ ತಕೊಂಡು ಹೋಗಲು ನಿರ್ಧಾರ ಮಾಡ್ತಾರೆ. ಆ ಬಟ್ಟೆಗಳನ್ನು ಸಾಗಿಸುವ ಮಿಷನ್ 22 ತಾರೀಕಿಗೆ ಒಂದು ವೇರ್ ಹೌಸ್ಗೆ ಹೋಗುವುದರಲ್ಲಿತ್ತು. ಮತ್ತು ಇದೇ ದಿನ ಜಾಂಗ್ ಜೈಲಿಂದ ಬಿಡುಗಡೆಯಾಗಲಿದ್ದ. ಅವರಿಬ್ಬರ ಪ್ಲಾನ್ ಈಗ ತಯಾರಾಗಿತ್ತು. ಕ್ರ್ಯಾಬ್ ತುಂಬಾನೇ ಖುಷಿಯಾಗಿದ್ದ, ಏಕೆಂದರೆ ಗೋಲ್ಡ್ ನ ಸಹಾಯದಿಂದ ಜಾಂಗ್ ತನ್ನ ಸಾಲ ತೀರಿಸಿ ಸಿನಿಮಾ ಮಾಡುವ ಅವನ ಕನಸು ನನಸು ಮಾಡಬಹುದಂತ. ಜಾಂಗ್ ಪ್ರೊಡ್ಯೂಸರ್ ಆಗಿ ಫಿಲಂ ಮಾಡಬಹುದಾಗಿತ್ತು. ಕ್ರ್ಯಾಬ್ ನ ಒಳ್ಳೆಯ ಮನಸ್ಸು, ಒಳ್ಳೆಯ ಹೃದಯ ನೋಡಿ ಜಾಂಗ್ ಅವನೊಂದಿಗೆ ಹೊರಗೆ ಹೋಗಿ ಒಂದು ರೆಸ್ಟೋರೆಂಟ್ ತೆರೆಯುವ ಮಾತು ಕೊಡ್ತಾನೆ. ಅದು ಕೂಡ ಕ್ರ್ಯಾಬ್ ನ ಹೆಸರಲ್ಲಿ. ಆದರೆ ಮರುದಿನ ಇವರ ಗ್ರಹಚಾರ ಕೆಡುತ್ತೆ. ಬಾವ್ ಮತ್ತು ಅವನ ಗ್ಯಾಂಗ್ ನವರು ಜಾಂಗ್ ಮತ್ತು ಕ್ರ್ಯಾಬ್ ಮೇಲೆ ಮತ್ತೆ ದಾಳಿ ಮಾಡ್ತಾರೆ. ಒಂದು ಖತರ್ನಾಕ್ ಫೈಟ್ ಆಗುತ್ತೆ. ಇದರ ನಡುವೆ ಜಾಂಗ್ ಅವಿತಿಟ್ಟ ಗೋಲ್ಡ್ ಪೀಸ್ ಗಳು ಬಾವ್ನ ಕೈಗೆ ಸಿಗುತ್ತವೆ. ಆಗ್ಲಲ್ಲಿಗೆ ಗಾರ್ಡ್ಸ್ ಬಂದದರಿಂದ ಚಿನ್ನವನ್ನು ಇವರು ಮೊದಲೇ ಅಲ್ಲಿ ಅವಿತಿಡುತ್ತಾರೆ. ಜಾಂಗ್ ಚಿನ್ನದ ಬಗ್ಗೆ ಆಲೋಚನೆ ಮಾಡ್ತಿದ್ದ. ಬಾವ್ ಒಬ್ಬ ಗಾರ್ಡನಿಗೆ ಅಂದರೆ ಸೆಕ್ಯೂರಿಟಿ ಅವನಿಗೆ ಸುಳ್ಳು ಹೇಳುತ್ತಾ ಹೇಳ್ತಾನೆ, ಜಾಂಗ್ ನ ಕಾಲು ಮುರಿದಿತ್ತು, ನಾನು ಅವನಿಗೆ ಸಹಾಯ ಮಾಡಲು ಇಲ್ಲಿಗೆ ಬಂದಿದ್ದೆ. ಜಾಂಗ್ ಕೂಡ ಅವನ ಮಾತಿಗೆ ಹಾ ಅಂತ ಉತ್ತರಿಸ್ತಾನೆ. ಇದನ್ನು ಕೇಳಿ ಕ್ರ್ಯಾಬ್ಗೆ ಅರಿವಾಗುತ್ತೆ, ಜಾಂಗ್ಗೆ ಚಿನ್ನಕ್ಕಿಂತ ಹೆಚ್ಚು ಇನ್ನೇನು ಬೇಡ, ನಾನು ಅವನಿಗಾಗಿ ಏನೆಲ್ಲ ಮಾಡ್ತಿದ್ದೇನೆ, ಆದರೂ ಆತ ನನಗಾಗಿ ಏನು ಮಾಡುತ್ತಿಲ್ಲ, ಕೇವಲ ಬಾವ್ಗೆ ಸಾಥ್ ಕೊಡ್ತಿದ್ದಾನೆ. ಈ ವಿಷಯಕ್ಕೆ ಅವನಿಗೆ ತುಂಬಾನೇ ಬೇಜಾರಾಗುತ್ತೆ. ಅವನು ಮನಸ್ಸಲ್ಲೇ ಜಾಂಗ್ ನ ಫ್ರೆಂಡ್ಶಿಪ್ ಕಟ್ ಮಾಡುತ್ತಾನೆ. ಕೆಲವು ಸಮಯದ ನಂತರ ಕ್ರ್ಯಾಬ್ಗೆ ಗೊತ್ತಾಗುತ್ತೆ ಅವನ ಮಗಳ ಹೆಲ್ತ್ ಹಾಳಾಗಿದೆ. ಕಾಯಿಲೆಗೊಂಡು ಅವಳು ಹಾಸ್ಪಿಟಲ್ ನಲ್ಲಿ ಇದ್ದಾಳೆ. ಅವಳಿಗೆ ಸರ್ಜರಿ ಮಾಡಬೇಕಾಗುತ್ತೆ ಅನ್ನೋದು. ಇದೆಲ್ಲ ಕೇಳಿ ಆತ ದುಃಖಗೊಂಡು ಜಾಂಗ್ ನ ಮೀಟ್ ಆಗಲು ಮತ್ತೆ ಪುನಃ ಹೋಗ್ತಾನೆ. ಆ ಸಮಯದಲ್ಲಿ ಬಾ ಮತ್ತು ಜಾಂಗ್ ಗೋಲ್ಡ್ ತೆಗೆದುಕೊಂಡು ಜೈಲಿಂದ ಓಡಲು ಪ್ಲಾನ್ ಮಾಡ್ತಿದ್ದರು. ಕ್ರ್ಯಾಬ್ ಕೂಡ ಈಗ ಅವರ ಪ್ಲಾನಿನಲ್ಲಿ ಶಾಮೀಲಾಗುವ ಇಚ್ಛೆ ತೋರಿಸ್ತಾನೆ. ಆದರೂ ಆತನಿಗೆ ಚಿನ್ನ ಬೇಕಿರಲಿಲ್ಲ. ಅವನು ಕೇವಲ ಜೈಲಿಂದ ಆದಷ್ಟು ಬೇಗ ಓಡಲು ಬಯಸಿದ್ದ. ತನ್ನ ಮಗಳನ್ನು ಭೇಟಿಯಾಗಲು ಇಚ್ಛಿಸಿದ್ದ. ಮೊದಲು ಬಾವ್ ಕ್ರ್ಯಾಬ್ ಜೊತೆ ವರ್ಕ್ ಮಾಡಲು ನಿರಾಕರಿಸ್ತಾನೆ. ಕೊನೆಗೆ ಜಾಂಗ್ ಅವನನ್ನು ಒಪ್ಪಿಸ್ತಾನೆ. ಬಳಿಕ ಇವರು 3 ಗಂಟೆ ನಂತರ ನಡೆಯುವ ಜೈಲಿನ ಆನಿವರ್ಸರಿ ಪಾರ್ಟಿಯ ಸಮಯದಲ್ಲಿ ಸುರಂಗದ ಮೂಲಕ ಸಾಗುತ್ತಾ ಸಮುದ್ರ ಮಾರ್ಗದಿಂದ ಓಡುವ ಪ್ಲಾನ್ ಮಾಡ್ತಾರೆ. ಚಿನ್ನದ ಬಾರ್ಗಳನ್ನು ಬಟ್ಟೆಯಲ್ಲಿ ಅವಿತಿಡುತ್ತಾರೆ. ಜೈಲಿನ ಆನಿವರ್ಸರಿಗೆ 2 ವಾರವಿತ್ತು. ಆ ದಿನ ಪಾರ್ಟಿಗೆ 3 ಗಂಟೆ ಬಾಕಿ ಇತ್ತು. ಮತ್ತು ಅದೇ ದಿನ ಜಾಂಗ್ 1 ಗಂಟೆಯಲ್ಲಿ ಬಿಡುಗಡೆಯಾಗಲಿದ್ದ. ಜಾಂಗ್ ಬಿಡುಗಡೆಯಾಗುವ ದಿನ 22 ತಾರೀಕು ಆಗಿತ್ತು. ಇದರ ಅರ್ಥ ಕೊನೆಯ ದಿನ 3 ಗಂಟೆ ನಂತರ ಪಾರ್ಟಿ ಇತ್ತು. ಜಾಂಗ್ ಇಲ್ಲಿ ತನ್ನ ಶಿಕ್ಷೆ ಹೆಚ್ಚಿಸಿಕೊಳ್ಳುವ ಪ್ಲಾನ್ ಮಾಡ್ತಾನೆ. ಬಳಿಕ ಜಾಂಗ್ ಬಾವ್ ಪರಸ್ಪರ ತಮ್ಮಲ್ಲಿ ಜಗಳ ಮಾಡುತ್ತಾ ಎಲ್ಲ ನಾಶ ಮಾಡ್ತಾರೆ. ಬೇಗನಲ್ಲಿಗೆ ಗಾರ್ಡ್ಸ್ ಬಂದು ಎಲ್ಲರನ್ನು ಅವರವರ ಕೋಣೆಗೆ ಕಳಿಸ್ತಾರೆ. ಈಗ ಫೈಟ್ ನಲ್ಲಿ ಶಾಮೀಲಾಗಿದ್ದಕ್ಕೆ ಜಾಂಗ್ ನ ಶಿಕ್ಷೆ ಹೆಚ್ಚಿಸಲಾಗುತ್ತೆ. ಜಾಂಗ್ ಕೆಲವು ದಿನದ ಶಿಕ್ಷೆ ಆಗುತ್ತೆ. ಮತ್ತೊಮ್ಮೆ 3 ಒಟ್ಟಾಗ್ತಾರೆ. ಬೇಗನೆ ಪಾರ್ಟಿಯ ಸಮಯ ಕೂಡ ಬರುತ್ತೆ. ಅವರು ಕ್ಲೋರಿನ್ ಗ್ಯಾಸ್ ನೊಂದಿಗೆ ಬಲೂನ್ ಊದುತ್ತಾರೆ. ಅದರಿಂದ ಬೆಂಕಿ ಹೊತ್ತಿಸಿ ಎಲ್ಲರ ಗಮನ ತಪ್ಪಿಸಿ ಅವರ ಪ್ಲಾನ್ ಶುರು ಮಾಡಬಹುದಾಗಿತ್ತು. ಎಡ್ಗಾರ್ಡ್ ಭಾಷಣ ಕೊಡುವಾಗ ಬಾವ್ ಮತ್ತು ಜಾಂಗ್ ಬಲೂನ್ಗೆ ಬೆಂಕಿ ಬೀಳುವ ಹಾಗೆ ಮಾಡ್ತಾರೆ. ಅಚಾನಕ್ಕಾಗಿ ಬಲೂನ್ ಒಂದು ಒಡೆದು ದೊಡ್ಡ ಸ್ಫೋಟವಾಗುತ್ತೆ. ಇದೇ ಚಾನ್ಸ್ ಬಳಸಿ ಜಾಂಗ್, ಕ್ರ್ಯಾಬ್ ಮತ್ತು ಬಾವ್ ಸುರಂಗ ದಾರಿಯಿಂದ ಓಡಿ ಬಿಡ್ತಾರೆ. ದಾರಿಯಲ್ಲಿ ಜಾಂಗ್ಗೆ ಗಾಯವಾದಾಗ ಕ್ರ್ಯಾಬ್ ಪ್ಲಾಸ್ಟಿಕ್ ನಿಂದ ಅದನ್ನು ಬಂದ್ ಮಾಡ್ತಾನೆ. ನಂತರ ಹೇಗೋ ಅವರು ಸುರಂಗದ ನಡುವೆ
ದಾರಿ ಹುಡುಕಿ ಮೂವರು ಸೇರಿ ಮುಂದೆ ಹೋಗತೊಡಗ್ತಾರೆ. ಮುಂದೆ ಸಾಗುವಾಗ ಇವರ ಎದುರು ಒಂದು ದೊಡ್ಡ ಗೋಡೆ ಬರುತ್ತೆ. ಅದರ ಮತ್ತೊಂದು ಬದಿಯಲ್ಲಿ ಸಮುದ್ರವಿತ್ತು. ಅತ್ತ ಗಾರ್ಡ್ಸ್ಗೆ ಗೊತ್ತಾಗಿ ಹೋಗಿತ್ತು ಮೂವರು ಕೈದಿಗಳು ಓಡಿ ಹೋಗಿದ್ದಾರೆ ಅನ್ನುವುದು. ಕೂಡಲೇ ಅವರು 4 ಕಡೆ ಹುಡುಕಲು ಆರಂಭಿಸುತ್ತಾರೆ. ಇತ್ತ ಮೂವರು ತಾವು ತಯಾರಿಸಿದ ಬಾಂಬ್ ನಿಂದ ಗೋಡೆ ಹೊಡೆದು ಸಮುದ್ರಕ್ಕೆ ಹಾರಿ ತಪ್ಪಿಸಿಕೊಳ್ಳಲು ತಯಾರಾಗ್ತಾರೆ. ಕೆಳಗೆ ಬಾವನ ಜನರ ಬೋಟ್ ಅವರಿಗಾಗಿ ತಯಾರಾಗಿತ್ತು. ಅದೇ ಸಮಯ ಬಾವು ಮೋಸದಿಂದ ಚೂರಿ ತೆಗಿತಾನೆ. ಅವನ ಮನಸ್ಸಿನಲ್ಲಿ ದುರಾಸೆ ಹುಟ್ಟಿತ್ತು. ಏಕೆಂದರೆ ಆತ ಕ್ರ್ಯಾಬ್ ಮತ್ತು ಜಾಂಗ್ ನ ಕೊಂದು ಎಲ್ಲ ಚಿನ್ನ ತನ್ನ ಕೈವಶ ಮಾಡಿಕೊಳ್ಳಲು ಬಯಸಿದ್ದ. ಬಾವು ಕ್ರ್ಯಾಬ್ ಮೇಲೆ ಅಟ್ಯಾಕ್ ಮಾಡಿದಾಗ ಜಾಂಗ್ ಮಧ್ಯದಲ್ಲಿ ಬರ್ತಾನೆ. ಬಳಿಕ ಮೂವರಲ್ಲಿ ಫೈಟ್ ಪ್ರಾರಂಭವಾಗುತ್ತೆ. ಕೊನೆಯಲ್ಲಿ ಜಾಂಗ್ ಬಾವ್ಗೆ ಹೇಳುತ್ತಾನೆ, ನೀನು ಎಲ್ಲ ಚಿನ್ನ ತಕೊಂಡು ಹೋಗು, ಮಾತ್ರ ನಮ್ಮನ್ನು ಜೀವಂತ ಬಿಡು. ಆದರೆ ಬಾವು ಕ್ರ್ಯಾಬ್ ನ ಸಮುದ್ರಕ್ಕೆ ಬಿಸಾಡಲು ಬಯಸಿದ್ದ. ಕ್ರ್ಯಾಬ್ ನ ಸಮುದ್ರಕ್ಕೆ ತಳ್ಳಿ ಬಿಡ್ತಾನೆ. ಅದೃಷ್ಟ ಅನ್ನುವಂತೆ ಕ್ರ್ಯಾಬ್ ಒಂದು ಹಗ್ಗ ಹಿಡಿತಾನೆ. ಅದರ ಮತ್ತೊಂದು ತುದಿ ಜಾಂಗ್ ಹಿಡಿದಿದ್ದ. ಬಾವು ಇಬ್ಬರ ಸಿಚುವೇಶನ್ ನೋಡಿ ನಗಾಡ್ತಾನೆ. ಸಂದರ್ಭ ನೋಡಿ ಕ್ರ್ಯಾಬ್ ಬಾವನ ಸಮುದ್ರಕ್ಕೆ ತಳ್ಳಿ ಬಿಡ್ತಾನೆ. ಬಳಿಕ ಜಾಂಗ್ ತುಂಬಾನೇ ಕಷ್ಟದಿಂದ ಕ್ರ್ಯಾಬ್ ನ ಮೇಲೆ ತರುವ ಪ್ರಯತ್ನ ಮಾಡ್ತಾನೆ. ಆಗ ಅವನಿಗೆ ಅರಿವಾಗುತ್ತೆ, ಕ್ರ್ಯಾಬ್ ಶೆರುವಿನಿಂದ ಇಲ್ಲಿಯ ತನಕ ಒಬ್ಬ ನಿಜವಾದ ಗೆಳೆಯನಂತೆ ಅವನಿಗೆ ಸಾಥ್ ಕೊಟ್ಟಿದ್ದ. ಕೊನೆಗಿಲ್ಲಿ ಅವನ ಪ್ರಯತ್ನ ಸಫಲವಾಗುತ್ತೆ. ಅವನು ಕ್ರ್ಯಾಬ್ ನ ಮೇಲೆ ಎಳೆದು ಬಿಡ್ತಾನೆ. ಬಾವು ಮಾತ್ರ ಇಲ್ಲಿ ಕೆಳಗೆ ಬಿದ್ದು ಸತ್ತು ಹೋಗಿದ್ದ. ಅವರನ್ನು ಹುಡುಕುತ್ತಾ ಈಗ ಗಾರ್ಡ್ಸ್ ಕೂಡ ಅಲ್ಲಿಗೆ ತಲುಪುತ್ತಾರೆ. ಅವರನ್ನು ನೋಡ್ತಿದ್ದಂತೆ ಜಾಂಗ್ ಮತ್ತು ಕ್ರ್ಯಾಬ್ ಸ್ವತಃ ತಮ್ಮನ್ನು ತಾವು ಅವರ ವಶಕ್ಕೆ ಒಪ್ಪಿಸಿಕೊಳ್ತಾರೆ. ಕೆಲವು ದಿನದ ಬಳಿಕ ಕ್ರ್ಯಾಬ್ಗೆ ನ್ಯೂಸ್ ಸಿಗುತ್ತೆ. ಅವನ ಮಗಳ ಸರ್ಜರಿ ಸಕ್ಸಸ್ ಆಗಿತ್ತು. ಅವಳು ಸರಿಯಾಗಿದ್ದಾಳೆ ಅನ್ನುವುದು. ಬೇಗನವನಿಗೆ ಗಾರ್ಡ್ಸ್ ಸಮ್ಮುಖದಲ್ಲಿ ತನ್ನ ಮಗಳನ್ನು ಭೇಟಿಯಾಗೋ ಪರ್ಮಿಷನ್ ಕೂಡ ಸಿಗುತ್ತೆ. ಇತ್ತ ಜಾಂಗ್ಗೆ ಗೊತ್ತಾಗುತ್ತೆ, ಯಾವ ಚಿನ್ನ ಸಮುದ್ರದಲ್ಲಿ ಬಿದ್ದು ಕಳೆದು ಹೋಗಿತ್ತು ಅದು ಸಿಕ್ಕಿದೆ ಎಂದು. ಗವರ್ಮೆಂಟ್ ಆ ಚಿನ್ನದ ಬಗ್ಗೆ ಪತ್ತೆ ಮಾಡಿತ್ತು. ಅದು ಜಾಂಗ್ ಅಜ್ಜನಿಗೆ ಸೇರಿದ ಚಿನ್ನ ಆಗಿತ್ತು. ಅವರು ಈ ಜಗತ್ತಿನಲ್ಲಿ ಇಲ್ಲದೇ ಇದ್ದರಿಂದ ಅದು ಜಾಂಗ್ಗೆ ಸೇರುತ್ತಿತ್ತು. ಅವನೇ ಅದರ ನಿಜವಾದ ಹಕ್ಕುದಾರನಾಗಿದ್ದ. ಕೊನೆಗೆ ಜಾಂಗ್ ನ ಕೋಟ್ಯಾಧಿಪತಿ ಆಗೋ ಕನಸು ನನಸಾಗುತ್ತೆ. ಒಬ್ಬ ಪ್ರೊಡ್ಯೂಸರ್ ಆಗಿ ತನ್ನದಾದ ಕಥೆಗಳನ್ನು ಬರೆಯಲು ಶುರು ಮಾಡ್ತಾನೆ. ಮತ್ತವನು ಕ್ರ್ಯಾಬ್ ಜೊತೆ ಸೇರಿ ಒಂದು ರೆಸ್ಟೋರೆಂಟ್ ತೆರೀತಾನೆ. ಚಿನ್ನವನ್ನು ಹುಡುಕಲು ಇಷ್ಟೆಲ್ಲ ಕಷ್ಟ ಎದುರಿಸಬೇಕಾದ್ರೂ ಇದೇ ಕಾರಣದಿಂದ ಅವನಿಗೆ ಕ್ರ್ಯಾಬ್ ನ ರೂಪದಲ್ಲಿ ಒಬ್ಬ ನಿಜವಾದ ಫ್ರೆಂಡ್, ರಿಯಲ್ ಫ್ರೆಂಡ್ ಸಿಕ್ಕಿದ್ದ. ಇಲ್ಲಿಗೆ ಈ ಸಿನಿಮಾದ ಕಥೆ ಮುಗಿಯುತ್ತೆ. ಕಥೆ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಮತ್ತು ಕಥೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.